ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ರಾತ್ರಿ ಊಟಕ್ಕೆ ಏನು ಮಾಡಕತ್ತೀನಪ್ಪ ಅಂದ್ರೆ ಮಸ್ತಾಗಿ ಪಲಾವ್ ಮಾಡ್ಬೇಕಂತೇಳಿ ನಮ್ಮ ತಂಗಿದೇರು ಇಬ್ರು ಮಸ್ತ್ ಮಾಡ್ತಾರೆ. ಸರು ಮತ್ತು ರತ್ನ ಅವ್ರಿಬ್ರು ಪಲಾವ್ ಅಂತೂ ಮಸ್ತಾಗಿರ್ತೈತ್ರಿ. ವಿಡಿಯೋದಾಗೆಲ್ಲ ನೀವು ನೋಡಿರ್ತೀವಿ. ಮೊನ್ನೆ ನಾಗೂರ್ಗೆ ಹೋಗಿದ್ವಿ ರತ್ನಾರ್ ಊರಿಗೆ. ಎಷ್ಟು ರುಚಿ ಮಾಡಿದ್ಲು ನಮ್ಮ ತಂಗಿ. ಏನಿರುತ್ತೋ ನಾವೆಲ್ಲರೂ ಹಾಗೆ ರೀ ಫ್ರೆಂಡ್ಸ್. ಅದಕ್ಕೆ ಅದೇ ಬೇಕು, ಅದೇ ಇದ್ರ ಮಾಡಬೇಕು, ಅದು ಇರ್ಲಿಕ್ಕೆ ಮಾಡ್ಬಾರ್ದು ಅನ್ನಂಗೇನಿಲ್ಲ. ಒಂದು ಪ್ಲಸ್ ಮಾಡಿ ಒಂದು ಮೈನಸ್ ಮಾಡಿ ಏನೋ ಒಂದು ಮಾಡಿರ್ತೀವಿ, ಬಟ್ ರುಚಿಯಾಗಿರ್ತೈತಿ. ಬಾಯಿ ತುಂಬ ಉಪ್ಪು ಖಾರ ಇತ್ತಪ್ಪ ಅಂದ್ರೆ ಏನೋ ಒಂದು ಬಿಸಿಯಾಗಿ ಹೋಗ್ತೈತಿ, ರುಚಿ ಇದ್ದೇ ಇರ್ತೈತಿ. ಹಾಗಾಗಿ ಬಟ್ ಇವತ್ತು ನಾನು ರತ್ನಾಗ ಫೋನ್ ಮಾಡಿ ಮತ್ತೆ ಅಲ್ಲೇ ಕೂತಿದ್ದೆ. ನನಗೆ ಪಲಾವ್ ಮಾಡತ್ನಾಗ ಮೊನ್ನೆ ನಾಗೂರ್ಗೆ ಹೋದಾಗ ನನ್ನ ಬಲಕ್ಕೆ ಫ್ಲವರ್ ಒಂದೇ ಇಲ್ಲ, ವಟಾಣಿ ಇದ್ರೆ ಹಾಕ್ಬೋದಾಗಿತ್ತು. ಬಟ್ ನನಗೆ ಮೊದಲೇ ಎಡೆ ಇರಲಿಲ್ಲ, ನೆನೆಯರೇ ಇಡ್ತಿದ್ದೆ. ಇದು ಒಣ ವಟಾಣಿ ಇದ್ದು ನೆನೆ ಇಡ್ತಿದ್ದೆ. ಬಟ್ ಈಗ ಅರ್ಜೆಂಟಾಗಿ ಮಾಡಬೇಕೆ ಅಂತ ಅನಿಸ್ಬಿಡ್ತು. ಹಾಗಾಗಿ ಈಗ ನಮ್ಮ ಮನೆಗೆ ಪಿಲ್ಲೆ ಏನದು ಈ ಮಕ್ಕಳು ಗಲಾಟಿ. ನಾನು ನೋಡ್ರಿ ಇಷ್ಟೊತ್ತನ ಅವ್ರ ಬಲ್ಲೇಕೇನೆ ಇದು ಮಾಡಾಕತ್ತಿದ್ದೆ. ಕಿಚನ್ದಾಗ ಬಂದಿನಿ, ಮತ್ತೆ ಆ ಕಡೆ ಲಕ್ಷ ನೋಡ್ರಿ. ಮುಂದಿರ್ಬೇಕು ಒಟ್ಟು ಅವ್ರಿಗೆ ಸ್ವಲ್ಪ ಕೆಲಸ ಬೇರೆ ಕಡೆ ನಾ ಮಾಡಾಕತ್ನ್ಯಾ, ನನ್ನ ಮೈಂಡ್ ಟರ್ನ್ ಮಾಡಿದ್ನೆ ಅಂದ್ರೆ ಅವ್ರದ್ದು ಗಲಾಟೆ ಚಾಲು ಆಗ್ಬಿಡ್ತೈತಿ. ಏನು ಮುರಿತಾರೋ ಏನು ಹರಿತಾರೋ ಅನ್ನೋದು ಅಂತ ನನಗೆ ಚಿಂತೆದಂಗೆ ಆಗ್ಬಿಡ್ತೈತಿ. ಸೊ ಪರವಾಗಿಲ್ಲ. ಇವಾಗ ನೋಡ್ರಿ ಸದ್ಯಕ್ಕೆ ತೋರಿಸ್ತೀನಿ ಬರ್ರಿ. ದೊಡ್ಡ ಕುಕ್ಕರ್ ಇಟ್ಟಿನ್ರಿ, ಸಣ್ಣ ಕುಕ್ಕರು, ಸೀಟಿ ಹೊಡೆಯಂಗಿಲ್ಲ ಏನಿಲ್ಲ. ಸ್ವಲ್ಪ ಹೆಚ್ಚಿಗಾದ್ರೂ ಪರವಾಗಿಲ್ಲ. ಪಲಾವು ನಾಳೆಗೂ ಸ್ವಲ್ಪ ತಂಗಳು ಉಳಿತಂದ್ರೂ ಮಾಡ್ಕೋಬೋದ್ರಿ ಫ್ರೆಂಡ್ಸ, ತಿನ್ಬೋದು. ಈಗ ಸ್ವಲ್ಪ ಅಳಸೋದಿಲ್ಲ ಏನಿಲ್ಲ, ಅದಕ್ಕಂತೇಳಿ ಬೆಳಗ್ಗೆ ನಾಷ್ಟನೂ ಅದನ್ನ ಮಾಡೋಕೆ ಆಗುತ್ತಂತೇಳಿ ಹೆಂಗೋ ಒಂದು ಧೈರ್ಯದ ಮ್ಯಾಗ ದೊಡ್ಡ ಕುಕ್ಕರ್ ಇಟ್ಬಿಟ್ಟಿನಿ. ಇದು 5 ಲೀಟ್ರ್ ಕುಕ್ಕರ್ ರೀ. 3 ಲೀಟ್ರ್ ಕುಕ್ಕರು ಸ್ವಲ್ಪ ಕೆಟ್ಟೈತಿ, ಹೊಸದ ತರ್ತೀನಿ. ಇನ್ನೊಂದು 4 ದಿನ ಹೋಗಲಿ, ಅಲ್ಲಿ ತನಕ ಈಗ ಜಾಸ್ತಿ ಮಾಡಿದ್ರೆ ಆತಂತೇಳಿ ಇಟ್ಟೀನಿ ರೀ. ಎಣ್ಣೆ ಹಾಕೋಣಮಂತ. ನಾನು ಏನೇನು ಹಾಕೋಕತ್ತೀನಂತ ಸದ್ಯಕ್ಕೆ ಕರಿಬೇವು, ಕೊತ್ತಂಬರಿ, ಒಂದು ಅರ್ಧ ನೋಡ್ರಿ, ಒಂದು ಅರ್ಧ ಲಿಂಬೆಹಣ್ಣು ಹೋಳು ಇಟ್ಕೊಂಡಿನಿ. ಟಮಾಟಿನೂ ಈ ಥರ ಸೈಡಿನ ಇದು ಇರುತ್ತಲ್ಲ ಸ್ವಲ್ಪ ಬಿರುಸಿರುತ್ತೆ, ಅದನ್ನು ಕಟ್ ಮಾಡಿ ಇಟ್ಕೊಂಡಿನಿ. ಇದ್ರೊಳಗೆ ಯಾಕೆ ಹೆಚ್ಚಿಲ್ಲ ಅಂದರೆ ಎಲ್ಲ ಸ್ವಲ್ಪ ರಸ ಅದು ಆಗ್ಬಿಡ್ತೀರಿ ಟಮಾಟಿದು, ಅದಕ್ಕಂತೇಳಿ. ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಬಿಟ್ರೂಟು, ಅಲ್ಲ ಜಜ್ಜಿ ಇಟ್ಕೊಂಡಿನಿ ರೀ, ಬಟಾಟಿ, ಉಳ್ಳಾಗಡ್ಡಿ ಮತ್ತು ಕ್ಯಾಬೇಜ್. ಫ್ಲವರ್ ಒಂದೇ ಇಲ್ಲ ಈ ಸದ್ಯಕ್ಕೆ. ಒಂದು ಸ್ವಲ್ಪ ಇದು ನೋಡ್ರಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಇತ್ತು ಮಾಡಿದ್ದು, ಹಾಕ್ಕೊಂಬಿಟ್ರಾತಂತೇಳಿ. ಖಾರ ಉಂತೀವಿ ನಾವು ಸ್ಪೈಸಸ್ ಆಗಿ, ಅದಕ್ಕಂತೇಳಿ ಫುಲ್ ಡೀಟೇಲ್ ರೆಸಿಪಿ ಎಲ್ಲ ಶೇರ್ ಮಾಡ್ಕೊತ ಕುಂದ್ರಕ್ಕೆ ಹೋಗಲ್ರಿ. ಯಾಕಂದ್ರೆ ಈಗ ಇದ್ರಾಗ ಉಳ್ಳಾಗಡ್ಡಿ ಇದು ಏನೆಲ್ಲ ಕಾಯಿಪಲ್ಲೆ ಎಲ್ಲನೂ ಹಾಕಿ ಮ್ಯಾಗ ಸ್ವಲ್ಪ ಅರಿಶಿಣ ಪುಡಿ ಉಪ್ಪನ್ನ ಹಾಕಿ ಎಷ್ಟು ಬೇಕಷ್ಟು ಅಕ್ಕಿ ಹಾಕಿ ಅದಕ್ಕೆ ತಕ್ಕಂಗೆ ನೀರು ಹಾಕಿ ಕ್ಯಾಪ್ ಮುಚ್ಚಿಬಿಡ್ತೀನಿ ರೀ. ಏನು ಸ್ಪೆಷಲಾಗಿ ಏನೂ ಮಾಡತ್ತಿಲ್ಲ, ಬಟ್ ಫೈನಲಾಗಿ ಹೆಂಗೆ ಬಂದಿರ್ತೈತೆ ಅದನ್ನು ವೀಡಿಯೋ ಶೇರ್ ಮಾಡ್ಕೊತೀನಿ. ಪಲಾವ್ ನೋಡ್ರಿ, ಇಲ್ಲಿ ಟೇಸ್ಟ್ ಹೆಂಗೆ ಬಂದಿರ್ತೈತೆ ಗೊತ್ತಿಲ್ಲ. ನೋಡಾಕಂತೂ ಸೇಮ್ ಹಂಗೆ ಕಲರ್ ಆಗೈತಿ. ಈ ನನ್ನ ಮಕ್ಕಳು ವಿಡಿಯೋ ಹೆಂಗೆ ತೊಗೊಂತಾರ ಗೊತ್ತಿಲ್ಲ. ನಂಗೆ ಒಂದು ಸ್ವಲ್ಪ ಪಲ್ಯ ಒಂದು ರೊಟ್ಟಿ ತೊಗೊಂಬ. ಈಗ ಬಾಕ್ರಿಗೆ ಹೋಗಿ ವರ್ಣಕತ್ತೀನಿ. मला एक चमचा नेता ना ಮುಂದಕ್ಕೆ ತೊಗೊಂಬಾರು ಕಾಣಿಸ್ಲಿ. ಮಸ್ತಾಗೈತಿ ನೋಡ್ರಿ. ವಾವ್, ಉಪ್ಪಿ ಉಳಕಂದ್ರೆ ಎದ್ ನಿಂತು ತಗೋ. ಇಡಿ ಮ್ಯಾಸ ನೋಡ್ರಿ, ಸೂಪರ್ ಆಗೈತಿ. ನಾವು ಮಾಡಿವಿ ಟೇಸ್ಟ್. ನನ್ನ ಮಕ್ಕಳು ಹೇಳ್ಬೇಕು. ರತ್ನ ಆಂಟಿ ಜಾಸ್ತಿ ತಿಂದಿಲ್ಲ ಅವರು. ನಾವು ಮೊನ್ನೆ ಊರಿಗೆ ಹೋದ ತಿಂದೀವಿ. ಉದುರಾಗಿ ಚಂದ ಆಗೈತ್ರಿ. ಮೊನ್ನೆ ಊರ್ಲಿಂತ ತಂದಿದ್ನಿಲ್ಲ ನಾನು 5 ಸ್ಟಾರ್ ಅಕ್ಕಿ, ಅದ ಅಕ್ಕಿನ ನೋಡ್ರಿ. ಇಡಿ ಪಿಲ್ಲ ತಾಯಿ ಬಾ, ಅಲ್ಲಿ ಹಾಕಿಟ್ಟಿ ನೀನು ತಾಟಿನ ಮುಂದೆ. ಪುಲಾವ್ ಅನ್ನ. ಕ್ಯಾಮರಾ ಯಾಕೆ ಇದು ಬರಲಾಗೈತ್ರಿ, ಪರವಾಗಿಲ್ಲ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೆಂಪು ಖಾರ ಹಾಕೀನ್ರಿ. ಅಳಗ್ಯಾಡು ನಾ ಸ್ವಲ್ಪ ಅಳಗಾಡು. ನೀ ಯಾಕೆ ನಗತಿ? ಹೆಂಗಾಗೈತಿ ಉಪ್ಪು ಖಾರ? ಇದಕ್ಕೆ ಮೊಸರು ಬೇಕಾಗೈತ್ರಿ ಅಲ್ಲ? ಮಸ್ತ್ ಖಾರ ಆಗೈತಿ. ನಾನು ಒಂದು ರೊಟ್ಟಿ ಉಂಡು ಮ್ಯಾಗ ಪಲಾವ್ ಉಣ್ತೀನಿ ರೀ. ಬಿಸಿ ಬಿಸಿ ಪಲಾವ್ ಮಸ್ತ್ ತಣ್ಣಗೈತೆ ವಾತಾವರಣ.
ಸೂಪರ್ अला बाहेर बसून खाल्लं तर मजा येते. नको सोडत इथंच बसू ಎಮ್ಮೆ ಕುಡ್ದಂಗೆ ಕುಡಿತಾನ್ರಿ ಈಗ ನೀರು ಇವ ಅಣ್ಣ ಫೈನಲಿ ಸಕ್ಸಸ್ ಸೂಪರ್ ಪಲಾವ್ ಬಟ್ ಅಂದ್ರೂ ನಮ್ಮ ತಂಗಿದಿರ್ದ ನನಗೆ ಭಾಳ ಇಷ್ಟ ಅವ್ರು ಮಾಡಿದ ಪಲಾವ್ ನನಗಿಷ್ಟ ನಾನು ಮಾಡೋ ಪಾವ್ ಭಾಜಿ ಮಿಸಲ್ ಪಾವು ಮತ್ತು ನಾನು ಮಾಡುವಂಥ ಏನೇನೋ ಐಟಮು ನಮ್ಮ ತಂಗಿದಿರಿಗೆ ಇಷ್ಟ ಆಗ್ತಾವೆ ಎಲ್ಲರೂ ಕುಡ್ದಾಗ ಯಾರೇನು ಚಲೋ ಮಾಡ್ತಾರೆ ಅದು ಅವ್ರವ್ರು ಮಾಡೋದು ನೋಡ್ರಿ ಉದುರುದ್ರಾಗ ಮಸ್ತ್ ಆಗೈತಿ ಆಯ್ಲಿ ಆಗಿ ಕತ್ಲೆ ಬಿಟ್ಟು ಊಟ ಮಾಡೋಣ ಬರ್ರಿ ಮಸ್ತ್ ಈ ಥರ ಅನ್ನೋ ಥರ ಐತ್ರಿ ನೋಡ್ರಿ ಇದಕ್ಕೊಂಚೂರು ಸೈಡಿಗೆ ಮೊಸರು ಮತ್ತು ಬೇಕಾದ್ರೆ ಉಪ್ಪಿನಕಾಯಿ ಅವು ಮೆಣಸಿನ್ಕಾಯಿ ಕರಿಬೇಕಾಗಿತ್ತು ಮಾವ ಇಲ್ಲ ಹಪ್ಪಳ ರತ್ನ ಏನು ಮಾಡಿದಿಡ್ರಿ ಈ ಥರ ಪಲಾವ್ ಸೇಮ್ ಟು ಸೇಮ್ ಅಕ್ಕಿ ಮಾಡಿದ ಟೇಸ್ಟೇ ಬಂದೈತಿ ಕೈ ಇನ್ನೂ ಘಮ 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 ಅನ್ನೋ ಥರ ಅನ್ಸಕತ್ತೈತಿ ಬಟ್ ಇದು ಒಟ್ಟಾಣಿ ಫ್ಲವರ್ ಇಲ್ಲ ಅಷ್ಟೇ ಮಾಡೋಣ ನೆಕ್ಸ್ಟ್ ಟೈಮು ಪ್ಲ್ಯಾನಿಂಗ್ ಮಾಡಿ ಒಟ್ಟಾಣಿ ಮತ್ತು ಫ್ಲವರ್ ಹಾಕಿ ಮಾಡ್ತೀನಂತ ಹಂಗೈತಿ ಏನು ಮಾಡಾರ್ದು ಮಾಡಿಷ್ಟು ಬಿಲ್ಡಪ್ ಕೊಡಾಗತ್ತ ಅನ್ಕೊಳಕೋಬೇಡ್ರಿ ನನಗಂತ ಖುಷಿ ಮತ್ತು ಆಮೇಲೆ ಇಡ್ಲಿ ಒಂದು ಅದೊಂದು ನನಗೆ ಇದೈತ್ರಿ ಭಾಳ ಸರ್ವಂಟಿ ಹಂಗೆ ಬರಲ್ಲ ಸರು ಭಾಳ ಸಾಫ್ಟಾಗಿ ಚಂದ ಮಾಡ್ತಾಳೆ ರವದ್ದು ಮಾಡ್ತಾಳಕಿ ನಾನು ಜಾಸ್ತಿ ರವದ್ದು ಮೊದಲೆಲ್ಲ ಮಾಡ್ತಿದ್ದೆ ಏನೋ ಒಂಥರ ಕೈ ಹದ ತಪ್ಪಂಗೆ ಆಗ್ಬಿಟ್ಟೈತೆ ನನಗೆ ಹಂಗಂತೇಳಿ ಇರೋದನ್ನು ಒಪ್ಕೊಂಡ್ಬಿಡ್ಬೇಕು ಇಲ್ಲದೆ ಇರೋವಂಥದ್ದು ಚಂಪ ಕೊಚ್ಕೊಳಂಗಿಲ್ಲ ಆದ್ರೆ ನಮ್ಮ ತಂಗಿದಾರಂತೂ ಮಸ್ತ್ ಮಾಡ್ತಾರೆ ಏನೇ ಹೇಳ್ರಿ ಅವ್ರ ಕೈಯಂದು ಹಂಗೆ ಟೇಸ್ಟ್ ಆಗೈತಂದ್ರೂ ಬಟ್ ಅವತ್ತಿಂದು ಮೋಡ ಮುಸ್ಕಿದ ವಾತಾವರಣ ಸಣ್ಣಗೆ ಮಳೆ ಇತ್ತು ಈ ಥರದ್ದು ಬಿಸಿ ಬಿಸಿ ಪಲಾವು ಜೊತೆಗೆ ಹಪ್ಪಳ ಮತ್ತು ನಾವು ಬಜ್ಜಿ ಮೊಸರು ಮೆಣಸಿನ್ಕಾಯಿ ಮಾಡಿದ್ವಿ ನೋಡ್ರಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ವಲ್ಲ ಅದು ಕರೆದಿದ್ಲು ಕುರುಡಿಗೆ ಮತ್ತು ಬಟಾಟೆ ಚಿಪ್ಸು ಎಲ್ಲ ಕೂಡಿ ಒಂದು ಥರದ್ದು ರುಚಿನ ಮಸ್ತಾಗಿಬಿಟ್ಟಿತ್ತು ಅದು ಶೇಂಗಾ ಹಿಂಡಿ ಎಲ್ಲ ರುಚಿ ಆಯಿತು ನಮ್ಮ ತಂಗಿಗೆ ಫೋನ್ ಹಚ್ಚಿ ಕೇಳಿ ಮತ್ತು ನಾನು ಕೂಡ ಮಾಡಿದೆ ಮಸ್ತಾಯಿತು ನಮ್ಮ ತಂಗಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ರತ್ನಾಗ ಇದ್ರಾಗ ರಗಡ್ ವೆರೈಟಿ ಮಾಡಿರ್ತೀನಿ ಅನ್ನದ ಐಟಮ್ದೊಳಗೆ ಆದ್ರೆ ನಾನು ವೆಜ್ ಬಿರಿಯಾನಿ ಮಸ್ತ್ ಮಾಡ್ತೀನಿ ರೀ ಬಟ್ ಅದು ನಮ್ಮ ಸರು ತಿಂದಳ ನಮ್ಮ ರತ್ನ ತಿಂದಿಲ್ಲ ನನ್ನ ಕೈಯಾಗ ಶಾರಮ್ಮನ ಊಟ ಮಾಡ್ಯಾಳ ನಮ್ಮ ದೇವರು ನಮ್ಮ ಯಜಮಾನ್ರು ಕೆಲಸ ಮಾಡ್ತಾರೆ ನೋಡ್ರಿ ನಮ್ಮ ಮಾಲಕರು ಅವ್ರಂತೂ ಎಲ್ಲಿಗಾರ ಹೋಗತ್ನಾಗ ಏಳಿಸಿ ಮಾಡಿಸ್ಕೊಂಡು ಹೋಗ್ತಿದ್ರು 4-5 ದಿನ ಬರೀ ಹುಡುಗರು ಟ್ರಿಪ್ ಹೋಗ್ಕೊಂಡು ಅಂದ್ರೆ ಕೆಲಸ ಅಲ್ಲಿ ಈಗ ಫ್ಯಾಮಿಲಿ ಜೊತೆಗೆ ಹೋದಾಗಿಲ್ಲ ಬಟ್ ಎಲ್ಲ ಹಿಂಗೆ ಕೆಲಸ ದುಕಾನ್ದಾಗ ಕೆಲಸ ಮಾಡೋ ಗಂಡು ಮಕ್ಕಳು ನಮ್ಮ ಯಜಮಾನ್ರು ಮಾಲಕರು ಹೋಗಿರ್ತಾರಲ್ಲ ಆವಾಗ ಮಾಡ್ಸ್ಕೊಂಬರೋ ಐನೇರ್ ಕಡೆಯಿಂದ ಚಲೋ ಮಾಡ್ತಾರೆ ಬಿರಿಯಾನಿ ಅಂತೇಳಿ ಕೇಸಿ ಮಾಡ್ಸ್ಕೊಂಡು ಹೋಗಿದ್ರು 2 ಕಿಲೋದು ಬಾಸ್ಮತಿ ರೈಸ್ ತೊಗೊಂಬರ್ತಿದ್ದೆ ಯಜಮಾನ್ರು 4 ಗಂಟೆಗೆ ಎದ್ದು ಮಾಡಿಕೊಡ್ತಿದ್ದೆ ಬಟ್ ಮಾಡಿದ್ದು ಮೊನ್ನೆ ಯಾರೋ ಒಬ್ರು ಇನ್ನೊಂದು ಚಾನಲ್ದಾಗ ಕಮೆಂಟ್ ಹಾಕಿದ್ರು ಪದೇ ಆ ಥರ ಹೇಳ್ಬೇಡ್ರಿ ಅಂತೇಳಿ ಬಟ್ ನಂದು ನಾ ರೂಟೀನ್ ಹೇಳ್ಕೊಂಡಿದ್ದೆ ಏ ಪಿಲ್ಲು ಅದು ನೋಡಿ ಬಾನಿನ ಮೇಲೆ ಕಾಲು ಇಟ್ಟಿಲ್ಲ ಬಾಯಿ ನಮಸ್ಕಾರ ಮಾಡಿ ಬಾ ಅದನಕ್ಕ ಬಾರೋ ಚೀರಾಡಕ್ಕೆ ಹಚ್ಚಬೇಡ್ರಿ ನನಗೆ ಹೇಳ್ತೀನಿ ಇಲ್ಲಿ ಬಾ ಅಂದೆ ಏ ಸ್ನೇಹ ಸ್ವಲ್ಪ ಕಸಾರ ಬಳಿ ಪ್ಯಾನಿನ ತಳಗ ನಾ ಮಕ್ಕೋತೀನಿ ನೀ ಮಕ್ಕೋತೀನಿ ಪಿಲ್ಲು ಬಾ ನಿಂಗೆ ಮಾಡಿ ಕಿವಿ ಬ್ಯಾನಾಗೈತೀನಿ ಕುಂತಿ ಇಲ್ಲ ಅದಕ್ಕೂ ನೀವು ಕಿವ್ಯಾಗ ಜಾಸ್ತಿ ಗಾಳ ಬರ ಪ್ಯಾನ್ ಹಚ್ತಾರ್ರಿ ಅದು ಕಿವ್ಯಾಗ ಸ್ವೆಟ್ರ್ ಇದೂ ಹಾಕ್ಕೊಂಡಂಗಿಲ್ಲ ಸೆಟ್ರ್ ಹಾಕೋ ಅಂತಂದ್ರೆ ಸೆಟರ್ ಏನೋ ಗಾಳ ಹೊಕ್ಕಂಗಾಗಿ ಕಿವಿ ಗಂಟ್ಲ ಬ್ಯಾನ್ ಹಾಕತ್ತಂತೆ ಕೂತಿದ್ರು ಮನೆ ಕಿವಿ ಹಿಡ್ಕೊಂಡು ಬ್ಯಾನ್ ಹಾಕತ್ತದ ಅಂತೇಳಿ ನನ್ನಂಗೆ ಅವನಿಗೂ ಬಡಿಬಾಡ್ರಿ ನೀವು ಅದನ್ನೇ ಮುರಿದು ಇಡ್ಬಾಡ್ರಿ ಹೊಡಿತ್ ನೋಡ ನಿಮ್ಗೆ ಹೇಳ್ತೀನಿ ಕ್ಯಾಮ್ರಾ ಆಫ್ ಮಾಡ್ತೀನಿ ಅನ್ನೋಕ್ಕೋಗಿ ಆನ್ ಮಾಡ್ತೀನಿ ಅಂತ ಇದ್ದೀನಿ ರೀ ಒಟ್ಟ ಸುಧಾರಿಸ್ಕೊಡಲ್ಲ ಒಟ್ಟ ಮನೆಯ ಸಾಮಾನು ಮುರಿಯೋದು ಹರಿಯೋದು ಒಡೆಯೋದು ಇದೇ ಮಾಡ್ರಿ ಹೊಸರು ಕುಡ್ಕೊಂಡು ಅದು ಉಂಡದ್ದು ಅನ್ನ ಚೆಲ್ಲೆನ ಅದ್ರ ಮ್ಯಾಗ ಕಾಲಿಟ್ಟು ಹೋಗ್ಯಾನ ನಮಸ್ಕಾರ ಮಾಡ್ದ ಅನ್ನ ಮುಟ್ಟಿ ಈ ಕೈಲೇ ಮತ್ತೆ ಕಿಸಿ ಕತ್ತಿದೆ ಬೇಯಕತ್ತೀನಿ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಮನ್ಯಾಗ ಒಟ್ಟು ಹೊಲಸು ಇದು ಮೊದಲ ಬೆಳ್ಳನ್ ಟೈಲ್ಸ್ ನೋಡ್ರಿ ಒಂದು ಕೂದಲು ಬಿದ್ರ ಸಮಯ ಇಲ್ಲಿ ಹೈಲೈಟಾಗಿ ಕಾಣಿಸ್ತದೆ
ತಗೋ ಅಲ್ಲೆಲ್ಲ ತಗೋ, ಅಲ್ಲಿ ಕುರ್ಚಿ ತಳಗದ್ನೆಲ್ಲ ತಗೋ ನೋಡ. ಆ ಮೋಟು ಹಬ್ಬನೇ ನೋಡ್ರಿ ಗಪ್ಪನ ಕುಂಡಿರ್ತಾವ ನೋಡ್ರಿ. ಇವು ಎಡ್ಡು ಇಟ್ಟು ಹಾರಾಡ್ತಾವು. ಒಂದಿನ ಎಲ್ಲ ವಿಡಿಯೋ ಮಾಡ್ತೀನಿ. ಇವ್ರು ಅಪ್ಪ ಮಕ್ಕಳು ಸೇರ್ಕೊಂಡು ಮನೇನ ಸಾಮಾನು ಏನೇನು ಮುಗ್ಗುಲು ಮಾಡಿ ಮುರಬಟ್ಟಿ ಮಾಡಿಟ್ರ ಅಂತೇಳಿ ಬ್ಲಾಗ್ ಮಾಡ್ತೀನಿ ರೀ ನಿಮಗೆ. ಯಾಕಿಟ್ಟು ಬೈತೀನಿ, ಯಾಕಿಟ್ಟು ಚಿರಾಡ್ತೀನಿ ಇವ್ರಿಗೆ ಅಂತೇಳಿ. ಆ ಬ್ಯಾಗ್ನಿಂದ ಒಟ್ಟು ಕರೀದದು ಏನೇನೋ ಹೊಲಸು ಬಿದ್ದುಬಿಟ್ಟೈತ್ರಿ. ಈಗ ಎಷ್ಟೊತ್ತಾತು ನೋಡ್ರಿ, ಎಲ್ಲ ಕಡೆ ಚಿಕ್ಕಿ ಚಿಕ್ಕಿ ಎಷ್ಟು ಕಾಣಾಗತ್ತೈತೆ ನೋಡ್ರಿ. ಇದೆಲ್ಲ ಬ್ಯಾಗ್ನಿಂದ ನೋಡ್ರಿ. ಅದು ಕ್ಯಾಮ್ರಾನೇ ಆನ್ ಮಾಡಿಲ್ಲ, ಫ್ರಂಟ್ ಕ್ಯಾಮ್ರಾ ಹಿಡ್ಕೊಂಡು ಹಾಗೆ ಮೊದಲ ಕತ್ಬಿಟ್ಟಿನಿ. ಈಗ ಆನ್ ಮಾಡಿದೆ. ಯಜಮಾನ್ರು ಇನ್ನೂ ಎಷ್ಟು ಗಂಟೆಗೆ ಬರ್ತಾರ ಗೊತ್ತಿಲ್ಲ. ನನಗಂತೂ ಪಲಾವ್ದು ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲಿಲ್ಲ, ಊಟ ಮಾಡಿಬಿಟ್ಟೆ. ಈಗ ಬರೋನೆ ಅಂತಾರೆ. ಈಗ ಉಂಡ್ಬಿಟ್ಟೆ. ನನಗಿನ್ನ ಮುಂಚೆ ಉಂಡ್ರು ಒಮ್ಮೆ ಬೈತಾರ. ಉಂಡಿಲ್ಲ ಅಂದರು ಉಂಡೆ ಅಂದ್ರೆ ನಾನು ಬಿಟ್ಟು ಉಂಡಿ ಅಂತಾರ. ಉಂಡಿಲ್ಲ ಅಂತಂದ್ರೆ ನಿನ್ಗೆ ಎಷ್ಟು ಸರಿ ಹೇಳ್ತೀನಿ ಊಟ ಮಾಡಿ ಕುಂದೂರು ಅಂತೇಳಿ ಅಂತಾರೆ. ಯಾವುದಕ್ಕಾದ್ರೂ ಒಂದು ಅನ್ನೋದೇ ಅದಕ್ಕೆ. ಈಗ ಅಲ್ಲಿ ಮಳಿ ಅದು 3 ದಿನ ಆತ ಅಲ್ಲಿ ಮುಲೆ ಬಿದ್ದು ಒದ್ದಾಡಕತ್ತೈತಿ. ಒಂದು ಕಸ ಬೆಳೆ ಎಲ್ಪ್ ಸುತ್ತ ಒಮ್ಮೆ ಮಾಡಲ್ರಿ ಇವ್ರು ಮಕ್ಕಳು. ತಗೋ ಹಿಂದ ಐತ್ ನೋಡ. ಮಕ್ಕಳಿಗೆ ಒಲವಾಗುತ್ತಾ, ವಜ್ಜಾಗುತ್ತಾ, ಅವ್ರಿಗೆ ಸುಸ್ತಾಗುತ್ತಾ, ಹೈರಾಣಾಗುತ್ತಾ ಅಂತೇಳಿ ಭಾಳ ಫಾಲ್ತುಲಾಡ್ ಹಚ್ಚಕ್ಕೆ ಹೋಗ್ಬಾರ್ದ್ರಿ. ಸಣ್ಣ ಪುಟ್ಟ ಕೆಲಸಗಳ್ನು ಮಕ್ಳಿಗೆ ಹಚ್ಬೇಕು. ಯಾಕಂದ್ರೆ ಅವ್ರು ಮಾಡ್ಕೋಬೇಕಲ್ಲ. ನಮಗೂ ಅನಿವಾರ್ಯ ಪರಿಸ್ಥಿತಿ ಏನೋ ಒಂದು ಎಲ್ಲಿ ತಪ್ಪು ಸೆಟ್ ಆಯಿತು, ಎಲ್ಲಿಗೋ ಒಂದು ಊರಿಗೆ ಹೋದ್ವಿ. ಈಗಂತೂ ಈ ಬಿಸ್ನೆಸ್ ಸಂಬಂಧ ಯಾವಾಗಾರ ಒಂದ್ಸರಿ ಮಾಲಿಗೆ ಅದಕ್ಕೆ ಹೋಗ್ತಿರ್ತೀನಿ. ಅವ್ರು ಈಗ ಅಲ್ಲಿ ಮಳಿ ಐತಂತ ಹೇಳಕತ್ತೀನಿ ನಿನಗ. ತುಗೋದ್ರನ್ ತಗೋ ಸಿಪ್ಲೆ ತಗೋ. 3 ದಿನ ಆತ್ರಿ ಈಗ ಅಲ್ಲೇ ಹೇಳಕತ್ತೀನಿ. ಕಸ ಬೆಳಿತಾರ ಬಾಜಿಕಿಡ್ತಾರ. ಯಾರೋ ಒಬ್ರು ನನ್ನ ಫ್ರೆಂಡ್ ಸರ್ಕಲ್ದಾಗ ಒಬ್ರು ಅದಾರ, 2 ಗಂಡು ಮಕ್ಳು ಅದಾರ. ಟಾಯ್ಲೆಟ್ ತಿಕ್ಕಾಕು ಮಗನಿಗೆ ಹಸ್ತಾಳಂತ್ರಿ ಆಕಿ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಮೊನ್ನೆ, ಇತ್ತೀಚೆಗೆ ಅಷ್ಟೇ. ಇದು ಬಿಸ್ನೆಸ್ ನಂಬರ್ಲಿಂತ ಕಾಂಟ್ಯಾಕ್ಟ್ ಮಾಡಿದ್ಲು. 2 ಗಂಡು ಮಗು ಆಗ್ಯಾವಂತ. ಸೊ ಹೇಳಕತ್ತಿದ್ಲು ಮಕ್ಳಿಗೆ ಜಾಸ್ತಿ ಇದು ಕೊಟ್ಟು ಮಾಡಬಾರ್ದು, ಯಾಕಂದ್ರೆ ನಾಳೆ ನಮಗೂ ಇದನ್ನೇ ಅದು ಕಷ್ಟನೂ ಅದು. ಸೊ ಹಾಗಾಗಿ ಹಚ್ಚಬೇಕು ಕೆಲಸ. ನಾನಂತೂ ನನ್ನ ಮಕ್ಳಿಗೆ ಸಣ್ಣ ಪುಟ್ಟದ ಕೆಲಸ ಹಚ್ತೀನಿ ರೀ. ಕೆಲವೊಬ್ಬರು ನೋಡೋರು ನನಗಿಂತ ಹೆಚ್ಚಿಗೆ ನನ್ನ ಮಕ್ಳ ಮೇಲೆ ಪ್ರೀತಿ ತೋರಿಸೋರ ಥರ ಕಮೆಂಟ್ ಮಾಡ್ತಿರ್ತೀರಿ. ಒಬ್ಬರು ಒಳ್ಳೆ ರೀತಿಯಿಂದನೇ ಹೇಳ್ತೀರಿ, ಇನ್ನೊಬ್ಬರು ಅದನ್ನು ಒಂಥರ ಬೇರೆ ಥರನೂ ಮಾಡಿ ಕೇಸಿ ಕಮೆಂಟ್ ಹಾಕೋರು ಇರ್ತೀರಿ. ಆದ್ರೆ ಮಕ್ಕಳಿಗೆ ಹಚ್ಚಬೇಕು. ನಾವೇನು ನಮ್ಮ ಮಕ್ಳಿಗೆ ಕೆಟ್ಟದ್ದು ಬಯಸಂಗಿಲ್ಲ. ನಮ್ಮ ಮಕ್ಕಳು ಎಜುಕೇಷನ್ ಇರಲಿ, ನಮ್ಮ ಮಕ್ಳಿಗೆ ಒಂದು ಸಣ್ಣ ಪುಟ್ಟ ಕೆಲಸ ಹೇಳೋದಿರಲಿ, ನಮ್ಮ ಮಕ್ಳಿಗೆ ಉಡ್ಸೋದಿರಲಿ, ತಿನ್ಸೋದಿರಲಿ. ನಮ್ಮ ಮಕ್ಕಳಿಗೆ ನಮ್ಕಿನ್ನ ಹೆಚ್ಚಿನ ಪ್ರೀತಿ ಈ ಜಗತ್ತಿನಾಗ ಯಾರು, ತಂದೆ ತಾಯಿಕಿನ್ನ ಹೆಚ್ಚಿನ ಪ್ರೀತಿ ಈ ಜಗತ್ತಿನಾಗ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲೊಬ್ರು ಇಲ್ಲೊಬ್ರು ಈಗ ಒಂದು ದೊಡ್ಡ ಮಹಾತಾಯಂದಿರು ಇದ್ದಾರೆ ಮಕ್ಕಳನ್ನ ಇದು ಮಾಡೋರು. ಬಟ್ ಅದನ್ನು ನಾವು ನೆಗೆಟಿವ್ ಮಾತಾಡೋದು ಬೇಡ. ಸೊ ಪರವಾಗಿಲ್ಲ, ಸಣ್ಣ ಪುಟ್ಟದ ಕೆಲಸಿಗೆ ಹಚ್ಬೇಕ್ರಿ. ನನಗೆ ಸದ್ಯಕ್ಕೆ ಇದು ಕಾಲು ನಂದು ಎತ್ತಕ್ಕೆ ಬರೋದು, ಲೆಫ್ಟ್ ಕಾಲು ಅಷ್ಟು ಪೇನ ಆಗತ್ತೈತಿ. ಲೆಫ್ಟ್ ಹೊಟ್ಟೆ ನೋಡ್ರಿ, ಇಲ್ಲಿ ಹೊಟ್ಟೆ, ಈ ಕಾಲು ನಂಗೆ ಇಷ್ಟು ಬ್ಯಾನ್ ಆಕತ್ತೈತಲ್ಲ, ಅದು ಹೇಳ್ಕೊಳಕ್ಕೆ ಆಗಲ್ಲ. ಬಟ್ ಆದ್ರೂ ಅದನ್ನು ಬಿಡುಗಡೆ ಇಲ್ಲಂತೆ ಮಾಡಾಕತ್ತಿತ್ತು. ಅದೇ ಒಂಚೂರು ನೀಟಾಗಿ ಕಸ ಗಿಸ ಹುಡ್ಕೊಂಡು ಅವ್ರದವ್ರು ನೀಟಿರೋದು ಎಲ್ಲದಕ್ಕೂ ಒಳ್ಳೇದು, ಬೆಸ್ಟ್. ಯಾರ ಮನೆಗಾರ ಹೋಗಲಿ, ಮುಂದೆ ಅವ್ರ ಭವಿಷ್ಯಕ್ಕೂ ಅದು ಒಳ್ಳೇದು. ನನಗೆ ತಿಳಿದಿದ್ದು ನನ್ನ ಮಕ್ಕಳ ಬಗ್ಗೆ ಇದು ಮಾಡ್ತೀನಿ. ಬಟ್ ಅವ್ರ ಅಪ್ಪರ ಅಷ್ಟು ತಲೆ ಕೆಡ್ಸೋಣಕ್ಕೆ ಹೋಗಂಗಿಲ್ಲ. ಎಲ್ಲರ ಮನೆಗೂ ಅಪ್ಪದೇವ್ರಷ್ಟು ಈಗ ತಲೆ ಕೆಡ್ಸೋಣಂಗಿಲ್ಲ. ನಮ್ಮ ಮನೆಗೂ ಹಂಗೆ ಐತೆ ಕತೆ. ಬಟ್ ನಾವೇ ಸ್ವಲ್ಪ ಹೇಳ್ಬೇಕು. ಆದ್ರೆ ಒಂದೊಂದು ಸರಿ ಈಗ ಮಕ್ಕಳ ವಿಷಯದೊಳಗೆ ನಾನು ಏನಾದರೂ ಹೇಳ್ತಿರ್ತೀನಿ, ನಮ್ಮ ಯಜಮಾನ್ರು ಚಾಲು ಮಾಡಿಬಿಡ್ತಾರೆ. ನೀ ಏನು ಹೇಳ್ಬೇಡ ನನ್ನ ಮಕ್ಕಳಿಗೆ, ನೀನು ಹಂಗೆ ಮಾಡ್ತೀನಿ, ನೀ ಹಿಂಗೆ ಮಾಡ್ತೀನಿ ಅಂತೇಳಿ. ತಾಯಂದಿರೇ ಹೇಳ್ಬೇಕು. ಬೆಳಗ್ಗೆ ಎಲ್ಲ ಏಳನ ಅಬ್ಸನ ಹೇಳ್ಬೇಕು. ಹಲ್ ತಿಕ್ಕೊಂಡು, ಮಾರಿ ತಕ್ಕೊಂಡು, ಕಸ ಗಿಸ ಹುಡ್ಕೊಂಡು 1 ತಾಸು ಹೋಮ್ವರ್ಕ್ ಮಾಡ್ಕೊತ ಕುಂದಿರ್ಬೇಕು. ಆಮೇಲೆ ಮಾಡಿದಿಟ್ಟು ನಾಷ್ಟ ತಿಂದು ಜಳಕ ಮಾಡಿಟ್ಟು ದೇವ್ರ ಕೈ ಮುಗಿದು ತಮ್ಮದು ಅರಿಬಿ ಹಂಚಡಿ ನೀರು ತುಂಬ್ಕೊಳೋದು, ಬಾಟ್ಲಿ ತುಂಬ್ಕೊಳೋದು, ಈ ಥರದ್ದು ಮಾಡ್ಕೋಬೇಕು. ಮತ್ತು ಈ ವಯಸ್ಸಿಗೆ ಇಷ್ಟಾದರೂ ಮಾಡ್ಕೊಳಕ್ಕೆ ಚಾಲು ಮಾಡ್ಬೇಕಿರೋ ಅವ್ರ ಮಕ್ಕಳು. ಏನಾದರೂ ತಪ್ಪಿದ್ರೆ ಖಂಡಿತ ಕ್ಷಮೆ ಇರಲಿ. ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿರಿ. ನೋಡ್ರಿ, ಶನಿವಾರ ಮಕ್ಕಳು ಸ್ಕೂಲಿಗೆ ಹೋದ್ರು ರೀ. ಡಬ್ಬಿ ಮಾಡಿ ಕಟ್ಟಿದ್ದೆ, ಶಾಲೆಗೆ ಹೋದ್ರು. ಈಗ ನೀರು ಬಂದಾವ್ರಿ. ಬ್ಯಾರಲ್ ತೊಳೆದಿಟ್ಟಿದ್ದೆ, ಬ್ಯಾರಲ್ ತುಂಬೈತಿ. ಆಮೇಲೆ ಈಗ ಸದ್ಯಾಗ ಊಟ ಎತ್ತೀನಲ್ಲ, ಕಣ್ಣೂರಿಕತ್ತಾರ ಅನಸ್ಗಿ. ಇನ್ನು ಮುಂದೆ ಶ್ರಾವಣ ಬರ್ತಾ ನೀರಿಂದು ಒಂದು ಸ್ವಲ್ಪ ಅನುಕೂಲ ಕಡಿಮೆ. ಇಲ್ಲಿ ನೀರು ಬಂದಾಗ ಇದೆಲ್ಲ ಸ್ವಚ್ಛತೆ ಮಾಡ್ಕೋಬೇಕು. ಆಮೇಲೆ ತುಂಬಿಟ್ಟು ನೀರೇ ಜಳ ಸ್ವಚ್ಛ ಆದಂಗ ಅಂತ ಅನ್ಸೋದೇನಿಲ್ಲ. ಮತ್ತೆ ಜಾಗ ಒಂದು ಚಾಲಂಗಿಲ್ರಿ ಅಷ್ಟೇ. ಇದು ಈ ಥರದ್ದು ಒಗದು ಹಾಕಿದ್ನಂದ್ರೆ ಅವತ್ತಿನ ಇಡೀ ದಿನನೂ ಹೋಗ್ಬಿಡ್ತೀವಿ ಮಾಡಕ್ಕೆ. ಒಗ್ಯಾಣ ಕುಂದಿರ್ತಾವ. ಯಾವ್ದಾರ 2 ಒಂದೇ ಆಗುತ್ತೆ. ನೀರಿಂದು ಪ್ಲಸ್ ಜಾಗಿಂದು. ಮ್ಯಾಗ ಹೋಗಿ ಹಾಕಿ ಬರ್ಬೇಕಂದ್ರು
6 ಅಂತಸ್ತನ ಲಿಫ್ಟ್ ಐತ್ರಿ. ಮತ್ತು ಆ ಕಡೆ 1 ಅಂತಸ್ತು ನಡ್ಕೊತ ಹೋಗ್ಬೇಕು. ದಬ ದಬ ಮಳೆ ಬಂದ್ಬಿಡ್ತಂದ್ರೆ ಅಲ್ಲಿ ಹೋಗುತ್ತಾನ ಪ್ಯಾಂಟ್ಗಿನೂ ಏರಿ ಹೋಗಕ್ಕಾಗಲ್ಲ. ಒಮ್ಮೊಮ್ಮೆ ಲಿಫ್ಟ್ ಅದ್ ಮ್ಯಾಗ ತಳಗ ಇರ್ತೈತಿ. ಸೊ ಬೇಡ ಕಡೆ ಇದು ಪದೇ ಪದೇ ಒಗಿತಿರ್ಬೇಕ್ರಿ ಫುಲ್ಲು ಹಾಸಿಗೆದು. ಹಿಂಗಾಗಿ ಸದ್ಯಕ್ಕೆ ಅದನ್ನ ಸಾಬೂನ್ ಕೂಡ ನೆನೆ ಇಡ್ತೇನೆ. ಮೊನ್ನೆ ಒಂದು ಬ್ಲ್ಯಾಂಕೆಟ್ ಒಗ್ದೇನ್ರಿ, ಅವತ್ತಿನ ಇಡೀ ದಿನ ಒಣಗೈತವ್ರು ಬ್ಲ್ಯಾಂಕೆಟ್. ನಾನೇನು ದಪ್ಪ ದಪ್ಪ ಒಳಗಂಗಿಲ್ಲ, ಎತ್ತಾಡಂಗಿಲ್ಲ, ಒತ್ತಿ ಬ್ಯಾನ್ ಆಗುತ್ತೆ, ಎತ್ತಾಡಕ್ಕೆ ಹೋಗೋಣ. ಅದಕ್ಕಂತ ಈ ಥರ ಕಾಲಿಲೇನೆ ತೊಳೆಯೋದು. ಹೊಲಸು ಬಂದಿರ್ತೈತಲ್ಲ ಆ ನೀರು ನೆನೆಸಿ ಚೆಲ್ಬಿಡೋದು. ಇದು ಸ್ವಲ್ಪ ನೆನೆಲಿ. ಬಂಡೆ ಅದಾವ್ರಿ, ಸ್ವಲ್ಪ ಬಾಂಡೆ ತಿಕ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ನೀಟಾಗಿ ಒರೆಸ್ಕೊಂಡು ಬಾಂಡೆ ತಿಕ್ಕೊಂಡು ಮತ್ತು ಆಮೇಲೆ ಮುಂದಿನ ಕೆಲಸ ನೋಡೋದು. ಕುಡಿಯೋ ನೀರು ಬಂದವ್ರಿ ನೋಡ್ರಿ. ನೀರೆಲ್ಲ ಹಂಗೆ ರೋಡ್ ತುಂಬ ನೀರು ಮತ್ತು ಮಾಡ ಸಣ್ಣಗೆ ಮಳೆ ಎಲ್ಲ ಮಿಕ್ಸ್. ಇವತ್ತೊಂದು ಚೂರು ಬಿಸಿಲು ಬಿದ್ದೈತಿ, ಎಲ್ಲ ಸಿಮಾಂಟಿ ಎಲ್ರಾಗ ಬಿದ್ದೈತಿ ನೋಡ್ರಿ. ಇಲ್ಲಿ ನಂಬಲ್ಲಿನ ನೋಡ್ರಿ ಇಷ್ಟು ಮೂಲೆಯಾಗ ಕಾಣಕತ್ತೈತಿ. ಹಾಸಿಗೆನಂತೂ ಹಿಂಡಿ ಹಾಕಿನ್ರಿ, ಎಷ್ಟಾಗುತ್ತೆ ಅಷ್ಟು ನಿವೃತ್ತನಾಗ ಹಿಂಡಿನಿ. ನೋಡ್ರಿ ನಂದೆಲ್ಲ ಎರಡು ನೈಟಿ ಚೇಂಜ್ ಮಾಡಿದ್ದು ನಾನೀಗ ಹಸಿ ಆಗತ್ತಂತೇಳಿ 3-4 ಸರಿ ಕಾಲಿಲೆ ತುಳಿದು ನೀರು ಚೆಲ್ಲಿದ್ದೀನಿ ರೀ. ಚೆಲ್ಲಿ ಅಂತ ಈಗ ಬಿಸಿಲು ಬಿದ್ದೈತಂತ ಹಾಕಿನಿ. ನಶೀಬ ಪಟಕ್ಕೆ ನಂಗೆ ಒಣಗಿತ್ತಂದ್ರೆ ಬೇಷಾಗುತ್ತಾ. ಯಜಮಾನ್ರು ಮಕ್ಕೊಂದು ಎದ್ದು ಬೆಡ್ಶೀಟ್ ಹಂಗೆ ಇಟ್ಟಾರ ಬ್ಲ್ಯಾಂಕೆಟ. ಅವರು ಹೋದ್ರು ಕೆಲ್ಸಿಗೆ ನೋಡ್ರಿ. ನಾನು ಕೂಡ ಈಗ ಒಳ್ಳೆ ಎಷ್ಟ್ರ ಇದ್ದು ಅರ್ಬಿನ ಸಾಬೂನು ಪುಡಿ ನೆನೆ ಇಟ್ಟಿನಿ. ಎಷ್ಟ್ರ ಅದನ್ನು ಬುಟ್ಟಿ ತುಂಬಿಟ್ಟಿನಿ. ಬ್ಯಾರಲ್ಲದಾಗಳನ್ನ ತುಂಬೈತಿ. ಇದ್ರ ರಾತ್ರಿ ಪಲಾವು, ಒಂಚೂರು ಸಾರು ಪಲ್ಯ ಇತ್ತು, ಅದನ್ನು ಕೂಡ ತೆಗೆದಿಟ್ಟಿನಿ. ಲೇಟ್ ಮಾಡಿ ಬಂದರೆ ಯಜಮಾನ್ರು ಹೊರಗಡೆ ದೋಸ್ತರು ಕೂಡ ಏನಾರ ತಿಂದಿರ್ತಾರ ನೋಡ್ರಿ. ಮಾಡಿ ಇಟ್ಟಾಗ ಹಿಂಗೆ ನಾಟಕ ಮಾಡ್ತಾರೆ. 2 ರೊಟ್ಟಿ ಪಲ್ಯ, ಒಂದು ಸ್ವಲ್ಪ ಸಾರು ಇತ್ತು ರೀ. ಇಷ್ಟು ಸಾರು ಅನ್ನ ಊಟ ಮಾಡ್ಯಾರ ಬಿಡ್ರಿ. ಅನ್ನ ಎಷ್ಟೊಂದು ಊಟ ಮಾಡ್ಯಾರ, ಬರೀ ಅನ್ನ ಉಂಡಾರ. ಏನಾದರೂ ಸ್ನ್ಯಾಕ್ಸ್ ಅದು ತಿಂತಿರ್ತಾರೆ ರೀ, ಗಂಡು ಮಕ್ಳು ಹಂಗೆ ಬರ್ತಾರೆ ನನ್ನ ಮನೆಗೆ ರೀ. ಇದಿಷ್ಟು ಪಲ್ಯ, ಇದಿಷ್ಟು ಸಾರು, 2 ರೊಟ್ಟಿ ಉಳಿದ್ರೆ ಅನ್ನ ಬರ್ತಂತ ಇಟ್ಟಿದ್ದೆ. ಅನ್ನ ಏನು ನಮ್ಗೆ ನಡೀತದೆ ರೀ. ಇದಕ್ಕೆ ಮೊಸರು ಇತ್ತಂದ್ರೆ ಇನ್ನೂ ಭಾರಿ ಆಗತ್ತೆ ರೀ. ಸ್ವಲ್ಪ ತಂಗಳಾಗಿರ್ತೈತಲ್ಲ ಅನ್ನ, ಸೂಪರ್ ಆಗುತ್ತೆ. ಬಟ್ ಇರಲಿ, ನಂದು ನಾಷ್ಟ ಏನೂ ಮಾಡೋಕ್ಕೆ ಹೋಗಿಲ್ಲ, ಇದನ್ನ ತಿಂತೀನಿ. ಹೆಚ್ಚಿಗೆ ಮಾಡಿದ್ನಿ ನಾನು, ಮಸ್ತಾಗೈತೆ ಅನ್ನ. ಇಷ್ಟು ಎಲ್ಲ ಬಾಂಡೆ ತಿಕ್ಕಿನಿ ರೀ. ಹಂಚು ತಿಕ್ಕಿನಿ, ಹಂಚು, ಸಿಂಕು. ಸದ್ಯ ಎಷ್ಟು ಚಂದ ನಿವಾಂತ ಐತೆ ನೋಡ್ರಿ. ಈಗ ಅಡ್ಗೆಗೆ ಏನೈತಿ, ಇದೊಂದು ಬೊಗಣ್ಯಾಗ 2 ಚರಿಗೆ ಅದೊಂದು ಸ್ಟೀಲಿನ ಡಬ್ಬಿ ತುಂಬಿ ಇಟ್ಟಿನ ಮ್ಯಾಮ್ ಮುಚ್ಚಿ ನೆಲ ಕಸ ಮಾಡ್ಕೋಬೇಕು. ಒಗ್ಯಾಣ ಇನ್ನು ಅದು ಹಾಸಿಗೆನೂ ಒಣಾಕಿನಿ, ನೆನೆ ಇಟ್ಟಿನಿ ರೀ. ಆಮೇಲೆ ಇದು ಮಾಡೋಕೆ ಬರ್ತೈತಿ ನೆನಿಲ್ ಚೆಂದಾಗಿ. ಸೊ ವಿಡಿಯೋ ಇಷ್ಟಾಗಿದ್ರೆ ಖಂಡಿತ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ನನಗೆ ಹೊಟ್ಟೆ ತಳಾಕತ್ತೈತಿ. ಈ ಅರ್ವಿ ಏನೈತಿ ಸ್ವಚ್ಛಗೆ ತೊಳೆದು ಮತ್ತು ಖಾಲಿ ಮಾಡಿ ಇಟ್ಟೇನಿ ರೀ. ಇನ್ನು ಇದೊಂದು ಹಂಡೆ ಮತ್ತು ಅದೊಂದು ನಳ ಐತಿ. ಈಗ ನೀರು ಯಾವಾಗಿನಂಗೆ ಬೇಸಿಗೆ ನಂಗೆ ಹೆಚ್ಚಿಗೆ ಹೋಗಲ್ಲ. ಮುಂದಿನ ಸರಿ ನೀರು ಬಂದ ತುಂಬ್ತಾರೆ ರೀ ಯಜಮಾನ್ರು. ಇದು ಮ್ಯಾಮ್ ಮುಚ್ಚಬೇಕು, ಮುಚ್ತೀನಿ. ಮನೆ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡೇನಿ ರೀ. ಊಟನೂ ಕೂಡ ಆಯಿತು. ಊಟ ಮಾಡುವಾಗ ಮೊಬೈಲ್ ನೋಡ್ಕೊತ ಕುಂತ್ಬಿಟ್ಟಿವಿ, ಮಾತಾಡ್ಕೊತ ಎಲ್ಲರೂ ಕೂಡ. ಮಕ್ಕಳು ಕೂಡ ಇವತ್ತು ಮಧ್ಯಾಹ್ನಕ್ಕೆ ಶನಿವಾರ ಅಲ್ಲ, ಲಘೂಟ ಬಂದರು. ಹಂಗಾಗಿ ಅಡುಗೆ ಏನು ಮಾಡಿನಂತೆ ತೋರಿಸ್ತೀನಿ. ಎಲ್ಲ ಅರ್ಧಕ್ಕರ್ಧ ಖಾಲಿ ಮಾಡಿಬಿಟ್ಟಿವಿ, ತೋರಿಸ್ತೀನಿ. ಅನ್ನ ಮಾಡಿದ್ದೆ, ಶೇಂಗಾ ಸಾರು ಮಾಡಿದ್ದೆ, ಮಾಮೂಲಿ ಚಪಾತಿ. ಅಂದ್ರೆ ನಿಮ್ಗೂ ಕೂಡ ಒಂದು ಐಡಿಯಾ ಬರ್ತೈತಿ ಮಾಡ್ಬೇಕಂತೇಳಿ. ಸೊ ಹಾಗಾಗಿ ಚಟ್ನಿ ಅಂತ ಐತೆ ನೋಡ್ರಿ. ಆಮೇಲೆ ಬಟಾಟಿ ಪಲ್ಯ ಮಾಡಿದ್ದೆ. ಇವಂತೂ ಇನ್ನೊಂದು ಸ್ವಲ್ಪ ಒಣಗಲ್ರಿ, ಗಾಳಿಗಾರಲಿ ಬಂದ್ ಮಾಡ್ತೀನಿ. ಈಗ ಚೂರು ಕಿರಾಣಿ ಮಾಡಿ ತೊಗೊಂಬಂದಾರೆ ಯಜಮಾನ್ರು. ಆಫ್ ಮಾಡೋಣಂತ. ಹೆಂಗೆ ಮಾಡ್ಯಾರ ಮಕ್ಕಳು. शांत बस जरा आता. ಮವ್ವ ಸ್ವಲ್ಪ ಈ ಒಗ್ಗರಣೆ ಹಾಕ್ಬೇಕೇನು? ಇಲ್ಲ ಮವ್ವ, ಒಂದು ಕೆಲಸನೇ ಇಲ್ಲ ನೀ ಇವತ್ತು. ಒಗ್ಗರಣೆ ಹಾಕ್ಬಾ, ಒಂದು ಜಾಡಿಸಿ. ಈ ಕಡೆ ಅರ್ಧ ಆಗೈತೆ ಬಾಯಿ.
ಇನ್ನೊಂದು ಸ್ವಲ್ಪ ಅಲ್ಲೆಲ್ಲೇ ಇದೆ ಐತ್ರಿ ಇದು. ಬಾ ಮಾವ, ಒಂದು ಬಕೆಟ್ ಅದ ಹರಿಬಿ. ಗಾಳಿಗೇನೆ ಹರಿತ್ರಿ, ಸ್ವಲ್ಪ ಬಿಸಿಲ ಸ್ವಲ್ಪ ಗಾಳಿ ಇತ್ತು, ತಂಪಾಗುತ್ತೆ. ಅಲ್ಲಿ ಹುಡುಗು ನಿಂಪಣೆ ಆಗಂಗಿಲ್ಲ, ಮತ್ತೆ ಏನು ಮಾಡ್ತೀರಿ ಪಿಲ್ಲುಗ. ಸೊ ಹಾಗಾಗಿ ಸ್ವಲ್ಪ ಸ್ವಚ್ಛ ಇರಬೇಕಲ್ಲ, ನಮಗೂ ನಿಂಪಣಾಗುತ್ತೆ, ಹುಡುಗರಿಗೂ ನಿಂಪಣಾಗುತ್ತೆ. ಸಾಯಂಕಾಲ ಆಯ್ತು, ಸ್ವಲ್ಪ ಎದ್ದು ಫ್ರೆಶ್ ಅದಾಗಿ ಮಕ್ಕಳು ಕೂಡ ದೇವ್ರ ಮುಂದೆ ದೀಪ ಹಚ್ಚಿದ್ರಿ. ಮೊದಲೆಲ್ಲ ಇಷ್ಟು ಕೂದಲಿರ್ತಿದ್ವು, ಈಗ ನೋಡ್ರಿ ಕೂದಲೇ ಅಷ್ಟು ಉದುರ್ಬಿಟ್ಟವ. ನೀರಿಗೋ ಹಾರ್ಮೋನ್ ಇಂಬ್ಯಾಲೆನ್ಸಿಗೋ ಈಗಿನ ಒಂದು ದಿನಚರಿಯ ರೂಟೀನ್ಗೋ ಏನೋ ಗೊತ್ತಿಲ್ಲ ಒಟ್ಟು. ಆದರೆ ಈಗಿಂದು ಊಟದೊಳಗೆ ಏನೋ ಅದ್ರೊಳಗೆ ಪೌಷ್ಟಿಕಾಂಶ ಕಡಿಮೆ ಇರೋ ಕಾರಣಕ್ಕೂ ತುಂಬ ಜನರು ಕೂದಲು ಉದುರ್ತಿದ್ದಾವಂತ ಕಂಪ್ಲೇಂಟ್ ಹೇಳ್ತಾರೆ, ಫ್ರೆಂಡ್ ಸರ್ಕಲ್ಲು, ಫ್ಯಾಮಿಲಿ ಎಲ್ಲ ರೀತಿಯಿಂದನೂ ಕೂಡ. ಬಟ್ ಏನಪ್ಪ ಈಗಿನ ಲೈಫ್ ಸ್ಟೈಲ ಏನೋ, ನಾವು ಸಣ್ಣವ್ರಿದ್ದಾಗ ಅದು ಒಂಥರ ಬೆಣ್ಣೆ ಥರ ಆಗಿರ್ತೈತ್ರಿ ಕೊಬ್ಬರಿ ಎಣ್ಣೆ. ಅದನ್ನೇ ಕಾಸಿ ಹಚ್ಚಿ ಎಷ್ಟು ನೀಟಾಗಿರ್ತಿದ್ದು, ಎಷ್ಟು ತಿಕ್ನೆಸ್ ಇರ್ತಿದ್ದು, ಸ್ಟ್ರಾಂಗ್ ಇರ್ತಿದ್ದು ಕೂದಲು. ಬಟ್ ಇವಾಗ ಎಲ್ಲ ಎಷ್ಟು ನಾವು ಕೇರ್ ಮಾಡ್ಕೊತೀವೋ ಅಷ್ಟು ಎಲ್ಲ ಇದಾಕತ್ಬಿಟ್ಟು. ಇದು ಸಮ್ಮರ್ ಇವನ್ ಕಾಪಿತ್ನೇಮೋ ಚಹಾ ಮಾಡ್ಕೊಟ್ಟಾಳ್ರಿ ಮಗಳು, ಕುಡಿಯೋಣ ಅಂತ ಬರ್ರಿ.